ಹಾಯ್ ನನ್ನ ಎಲ್ಲ ಟೆಕ್ ಗುರುಗಳಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಭಾರತದ ಅತ್ಯುತ್ತಮ ಸ್ಮಾರ್ಟ್ಫೋನ್ ಆದಂತಹ ಸ್ಯಾಮ್ಸಂಗ್ ಕಂಪನಿಯ S23 Ultra ಎಂಬ ಮೊಬೈಲ್ ಅನ್ಬಾಕ್ಸಿಂಗ್ ಮಾಡ್ತೀನಿ ಮತ್ತು ಸ್ಪೆಸಿಫಿಕೇಶನ್ ಕೂಡ ತಿಳಿಸ್ಕೊಡ್ತೀನಿ. 1,24,000 ರೂಪಾಯಿಗೆ ಸ್ಯಾಮ್ಸಂಗ್ S23 Ultra ಮೊಬೈಲ್ನ ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅಂತ ಹೇಳಿದ್ರೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನಿಮ್ಮದು ಚಾನಲ್ ಹೊಸ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಇನ್ನೇನಂತೆ ಸ್ಯಾಮ್ಸಂಗ್ S23 Ultra ಮೊಬೈಲ್ನ 1,24,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಿಲ್ವ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೇಗ. ಸ್ಯಾಮ್ಸಂಗ್ S23 Ultraನ ಗೈಸ್, ಮೊದಲನೇದಾಗಿ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ಸಿಗುತ್ತೆ. ಮೊಬೈಲ್ ಬಗ್ಗೆ ಆಮೇಲೆ ಮಾತಾಡೋಣ, ಅದು ಪಕ್ಕಕ್ಕಿಡೋಣ. ಸೊ ಇದು ಆಲ್ರೆಡಿ ಓಪನ್ ಬಾಕ್ಸ್ ಮೊಬೈಲ್ ಆಗಿದೆ. ಇದು ಓಪನ್ ಮಾಡಿದ ತಕ್ಷಣ ನಿಮಗೆ ಮೊದಲನೇದಾಗಿ ಒಂದು ಸಿಮ್ ಎಜೆಕ್ಟರ್ನ ಪಿನ್ನು ಸಿಗುತ್ತೆ. ಸೊ ಸಿಮ್ ಎಜೆಕ್ಟರ್ ಪಿನ್ನು ಒಂದು ಕ್ವಾಲಿಟಿಯ ಸಿಮ್ ಎಜೆಕ್ಟರ್ ಪಿನ್ ಆಗಿದೆ ಇದು. ಸೊ ಒಂದು ಬೇಜಾರಾಗಿ ವಿಷಯ ಏನಪ್ಪ ಅಂತಂದರೆ, ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ, ಆದರೆ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿಲ್ಲ. ಸೊ 1.5 ಲಕ್ಷ ಕೊಟ್ಟು ಮೊಬೈಲ್ನ ಪರ್ಚೇಸ್ ಮಾಡಿರ್ತೀವಿ ನಾವು. ಸೊ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿಲ್ಲ. ಸೊ ಅದು ಬೇಜಾರಾಗೋ ವಿಷಯ ಅಂತ ಹೇಳ್ಬೋದು. ಸೊ 45 ವ್ಯಾಟ್ ಒಂದು ಚಾರ್ಜಿಂಗ್ ಅಡಾಪ್ಟರ್ನ ನಾವು ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡಬೇಕು. ಸೊ ನೆಕ್ಸ್ಟು USB Type-C ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ. ಇದು ಕ್ವಾಲಿಟಿಯ ಕೇಬಲ್ ಆಗಿದೆ. ಸೊ ಒಂದು ಪ್ರೀಮಿಯಮ್ನ ಕೇಬಲ್ ಅಂತಲೇ ಕೂಡ ಹೇಳ್ಬೋದು. ಇನ್ನು ಮೊಬೈಲ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಅಲ್ಯೂಮಿನಿಯಂನ ಒಂದು ಫ್ರೇಮ್ನಿಂದ ಇದು ಬಿಲ್ಡ್ ಆಗಿದೆ. ಸೊ ಅಲ್ಯೂಮಿನಿಯಂದನೇ ಬಿಲ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮೊಬೈಲ್ ಬಿಲ್ಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ಚೆನ್ನಾಗಿದೆ, ಇದ್ರ ಬಗ್ಗೆ ಕಾಂಪ್ರಮೈಸ್ ಏನು ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟು ಗೈಸ್, ಮೊದಲನೇದಾಗಿ ಮೊಬೈಲ್ನ ಬಗ್ಗೆ ಮಾತಾಡಬೇಕು ಅಂತಂದ್ರೆ 8GB RAM 128GB ಒಂದು ಸ್ಟೋರೇಜ್ನ ಒಳಗೊಂಡಿದೆ. ಸೊ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಗೋರಿಲ್ಲಾ ವಿಕ್ಟೋಸ್ ಅಂತ ಸೊ ಗೋರಿಲ್ಲಾ ಗ್ಲಾಸ್ನ ಅಳವಡಿಸಿದ್ದಾರೆ. ಸೊ ಒಂದು ಜಾಸ್ತಿ ಕೆಳಗಡೆ ಬಿದ್ರು ಕೂಡ ಜಾಸ್ತಿ ಬೇಗ ಒಡೆದೋಗಲ್ಲ. ಸೊ ಗೋರಿಲ್ಲಾ ಗ್ಲಾಸ್ ವಿಕ್ಟೋಸ್ನ ಒಂದು ಡಿಸ್ಪ್ಲೇನ ಒಳಗೊಂಡಿದೆ. ಇನ್ನು ಡಿಸ್ಪ್ಲೇನ ಒಂದು ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ 120 ರಿಫ್ರೆಶ್ ರೇಟ್ನ ಒಂದು ಡಿಸ್ಪ್ಲೇ ಆಗಿದೆ. ಕ್ವಾಡ್ HD+ನ ಒಂದು ಡಿಸ್ಪ್ಲೇ ಆಗಿದೆ ಇದು. ಸೊ ಫುಲ್ HD ಡೈನಮಿಕ್ AMOLED 2X ಒಂದು ಡಿಸ್ಪ್ಲೇ ಇದು. ಏಕೆಂತಂದರೆ ನೀವು ಏನು ನೋಡ್ತಾ ಇದ್ದೀರಲ್ಲ ಪಿಕ್ಚರ್, ನೀವು ಒರಿಜಿನಲಾಗಿ ಸೊ ಒಂದು ಮೂವಿನೇ ಒಂದು ಸೀರೀಸ್ ಏನೋ ಒಂದು ವಾಚ್ ಮಾಡ್ತಾ ರಿಯಲ್ ಆಗಿ ಒಂದು ಫೀಲ್ ಆಗುತ್ತೆ ನೋಡ್ತಾ ಇರೋ ಥರ. ಸೊ ಇನ್ನು ಸ್ಪೀಕರ್ ನೋಡ್ತಾ ಇದ್ರೆ ನೀವು ಡಾಲ್ಬಿ ಅಟ್ಮಾಸ್ನ ಒಂದು ಸ್ಪೀಕರ್ನ ಅಳವಡಿಸಿದ್ದಾರೆ. ಸೊ ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ರಿಯಲ್ ಆಗಿ ನಾವು ಅಲ್ಲಿ ನೋಡ್ತಾ ಇರಲ್ಲ ಪಿಕ್ಚರ್ಸು ಮತ್ತು ಡಿಸ್ಪ್ಲೇ, ಸೊ ರಿಯಲ್ ಆಗಿ ನೋಡ್ತಾ ಇರೋ ಥರ ಒಂದು ಫೀಲ್ ಆಗುತ್ತೆ. ಇದನ್ನ ಸ್ಪೀಕರಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಮಾಡಿಲ್ಲ. ಸೊ ಒಂದು ಕ್ವಾಲಿಟಿಯ ಒಂದು ಸ್ಪೀಕರ್ನ ಅಳವಡಿಸಿದ್ದಾರೆ. ಸೊ ಒಂದು ಡಾಲ್ಬಿ ಅಟ್ಮಾಸ್ಫಿಯರ್ನ ಒಂದು ಸ್ಪೀಕರ್ ಆಗಿದೆ. ಏನು ನೋಡ್ತೀರಾ, ಸೊ ಒಂದು USB Type-C ಒಂದು ಜಾಕ್ನ ಕೊಟ್ಟಿದ್ದಾರೆ. ಸೊ ಒಂದು ಖುಷಿ ವಿಚಾರ, ಯಾಕೆಂದರೆ ಮೊಬೈಲು ಪ್ರೀಮಿಯಮ್ಗೂ ಕೂಡ ಇದೆ. ಸೊ USB Type-C ಒಂದು ಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ 5000 mAh ಕೆಪಾಸಿಟಿ ಒಂದು ಬ್ಯಾಟ್ರಿಯನ್ನು ಒಳಗೊಂಡಿದೆ. ಸೊ ಇದು ವೈರ್ಲೆಸ್ ಚಾರ್ಜಿಂಗು ಕೂಡ ಸಪೋರ್ಟೆಡ್ ಆಗಿದೆ. ಸೊ ಕೆಲವು ಕ್ಲಿಪ್ಪಿಂಗ್ಸ್ ನೋಡ್ಬೋದು ನೀವು, ವೈರ್ಲೆಸ್ ಆಗಿ ಯಾವ ರೀತಿ ಚಾರ್ಜಿಂಗ್ ಮಾಡೋದು ಅಂತ. ಸೊ ಈ ಥರನೂ ಕೂಡ ಒಂದು ಮೊಬೈಲು, ವಾಚು ಅಥವಾ ಏನೋ ಒಂದು ಚಾರ್ಜಿಂಗ್ ಮಾಡ್ಬೋದು. ಒಳಗೊಂಡಿದೆ 200 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅಂದರೆ 200 ಮೆಗಾಪಿಕ್ಸೆಲ್ ಅಷ್ಟು ಝೂಮ್ ಕೂಡ ಆಗುತ್ತೆ ಇದು. ಸೊ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಅಲ್ಟಿ. ಸೊ ಅದಕ್ಕೆ ಸಪ್ರೇಟಾಗಿ ಡೆಡಿಕೇಟೆಡ್ ವಿಡಿಯೋನು ಕೂಡ ಮಾಡೋಣ. 200 ಮೆಗಾಪಿಕ್ಸೆಲ್ ಒಂದು ಮೇನ್ ಸೆನ್ಸರ್ನ ಒಳಗೊಂಡಿದೆ. 12 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್, 10 ಮೆಗಾಪಿಕ್ಸೆಲ್ ಒಂದು ಟೆಲಿಸ್ಕೋಪ್ನ ಸೆನ್ಸರ್ ಮತ್ತು 10 ಮೆಗಾಪಿಕ್ಸೆಲ್ ಒಂದು ಟೆಲಿಸ್ಕೋಪ್ನ ಸೆನ್ಸರ್ ಮತ್ತು ಟೆಲಿಸ್ಕೋಪ್ನ ಒಂದು ಸೆನ್ಸರ್ನು ಕೂಡ ಅಳವಡಿಸಿದ್ದಾರೆ. ಸೊ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ 12 ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮ್ರಾವನ್ನು ಒಳಗೊಂಡಿದೆ. ಸೊ ಕೆಲವು ಫೋಟೋ ಸ್ಯಾಂಪಲ್ಸ್ ಕೂಡ ಒಳಗೊಂಡಿದೆ. ಸೊ ಇದು ಮೇನ್ ಸೆನ್ಸರ್ 200 ಮೆಗಾಪಿಕ್ಸೆಲ್ನ ಒಂದು ಮೇನ್ ಸೆನ್ಸರ್ ತೆಗೆದಿತ್ತು. 12 ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ ಈ ಫೋಟೋನ ತೆಗೆದಿರ್ತಕ್ಕಂಥದ್ದು. ಸೊ ಅದಾದಮೇಲೆ ನೀವು 200 ಮೆಗಾಪಿಕ್ಸೆಲ್ನಲ್ಲಿ ಒಂದು ಝೂಮ್ ಟೆಸ್ಟಿಂಗ್ನ ಮಾಡ್ತೀನಿ ಅಂತಂದರೆ, ಸೊ ಯಾವ ರೀತಿಯಾಗಿ ಒಂದು ಝೂಮ್ನ ಟೆಸ್ಟಿಂಗ್ ಮಾಡ್ಬೋದು ಅಂತ ಇವ್ರದ್ದು ತಿಳಿಸ್ಕೊಡ್ತೀನಿ. ಸೊ ಹಂಗೆ ನೋಡ್ತಾ ಇಲ್ಲ, ಒಂದು ಕ್ವಾಲಿಟಿಯ ಫೋಟೋ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ 100 ಮೆಗಾಪಿಕ್ಸೆಲ್ನ ಒಂದು ಝೂಮ್ ಟೆಸ್ಟಿಂಗ್ ಇದೆ. ಸೊ ಝೂಮ್ನ ಮಾಡಿದೆ ಅಂದರೆ, ಸೊ ನೀವು ಎಷ್ಟೇ ದೂರದಲ್ಲಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಅಥವಾ ಒಂದು ವಸ್ತುನೇ ಆಗಿರಿ, ಸೊ ಒಂದು ಕ್ಲಿಯರಾಗೂ ಕೂಡ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿಂದ ಆ ಟವರ್ ಬಂದು ಸುಮಾರು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿದೆ. ಸೊ ಅಲ್ಲಿಂದ ನಾವು ಇದು ಝೂಮ್ನ ಮಾಡ್ತಾರೆ. ಸೊ ನೋಡ್ತಾರೆ ಎಷ್ಟು ಕ್ಲಿಯರಾಗಿ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಂತ. ಇನ್ನು ಇದರಲ್ಲಿ ಐಸೋಲ್ HP2ನ ಒಂದು 200 ಮೆಗಾಪಿಕ್ಸೆಲ್ನ ಒಂದು ಸೆನ್ಸರನ್ನು ಒಳಗೊಳಿಸಿದ್ದಾರೆ. ಸೊ ಒಂದು ಕ್ವಾಲಿಟಿಯ ಸೆನ್ಸರ್ ಅಂತಲೇ ಕೂಡ ಹೇಳ್ಬೋದು. ಪ್ರೊಸೆಸಿಂಗ್ ಆಗುತ್ತೆ. ಸೊ ಇದು ಇದರಲ್ಲಿರ್ತಕ್ಕಂಥ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 2ನ ಪ್ರೊಸೆಸರು, ತುಂಬ ಪವರ್ಫುಲ್ನ ಪ್ರೊಸೆಸರು. ಗೇಮ್ ಕೂಡ ಈ ಲೆವೆಲಲ್ಲೇ ಕೂಡ ಆಡ್ಬೋದು. ಸೊ ಯಾವುದೇ ಥರ ಒಂದು ಲ್ಯಾಗ್ ಆಗೋಂಥ ಒಂದು ಫೀಲ್ ಕೂಡ ನಿಮಗೆ ಆಗಲ್ಲ. ಇನ್ನು ಕೋರ್ನ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡ್ಕೊಂಡ್ರೆ ಆಕ್ಟಾ ಕೋರ್ನ ಒಂದು ಪ್ರೊಸೆಸರ್ನ ಒಳಗೊಂಡಿದ್ದಾರೆ. ಹೆವಿ ಸ್ಪೀಡಲ್ಲೇ ಸೊ ಇದು ಮೊಬೈಲು ವರ್ಕ್ ಆಗುತ್ತೆ. ಇನ್ನು ಇದು ರೇಟಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ 12,11,373 ಒಂದು ರೇಟಿಂಗ್ನ ಕೊಡುತ್ತೆ. ಸೊ ಜಾಸ್ತಿ ರೇಟಿಂಗ್ನು ಕೂಡ ಕೊಡ್ತಾ ಇದೆ.
ಗೈಸ್ ಮೊಬೈಲ್ ಕೂಡ ಜಾಸ್ತಿ ವೆಯ್ಟ್ ಇಲ್ಲ, 233 ಗ್ರಾಮ್ನ ಒಂದು ವೆಯ್ಟನ್ನು ಹೊಂದಿದೆ. ಮತ್ತು ಡೆಪ್ ಒಂದು 8.9 mm ಒಂದು ಡೆಪ್ತು, 78.1 mm ಒಂದು ವಿಡ್ತನ್ನು ಒಳಗೊಂಡಿದೆ, 163 mm ಒಂದು ಹೈಟನ್ನು ಒಳಗೊಂಡಿದೆ. ಸೊ ಕ್ವಾಲಿಟಿಯ ಒಂದು ಮೊಬೈಲ್ ಆಗಿದೆ ಇದು. ಇನ್ನು ಎಸ್ ಪೆನ್ ಯೂಸ್ ಮಾಡಿ ಯಾವ ರೀತಿ ವರ್ಕ್ ಮಾಡೋದು ಅಂತಂದರೆ, ಒಂದು ಎಸ್ ಪೆನ್ನ ಕೊಟ್ಟಿದ್ದಾರೆ, ಅದು ಸ್ಟೈಲಿಶ್ ಪೆನ್ ಅಂತಲೂ ಕೂಡ ಕರೀತಾರೆ. ಸೊ ಸ್ಟೈಲಿಶ್ ಪೆನ್ನು ಇಷ್ಟು ಸ್ಮೂತಾಗಿ ವರ್ಕ್ ಆಗುತ್ತೆ ಅಂತಂದರೆ, ಸೊ ನೀವು ಕೈಲಿ ಯೂಸ್ ಮಾಡೋದಕ್ಕಿಂತ ಸಖತ್ತು ಸ್ಮೂತ್ ವರ್ಕ್ ಆಗುತ್ತೆ. ಸೊ ಅಂದರೆ ನೀವು ಒಂದು ಡಿಸ್ಪ್ಲೇ ಹತ್ರ ಟಚ್ ಮಾಡ್ತಾಯಿದ್ದೀರ ಅನ್ನೋಷ್ಟಲೇ ಸೊ ಅದು ಕ್ಲಿಕ್ ಆಗುತ್ತೆ. ಅದು ಹೆವಿ ಸೆನ್ಸಾರು, ಸೊ ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಸೊ ನೀವು ಎಸ್ ಪೆನ್ನ ಓಪನ್ ಮಾಡಿದ ತಕ್ಷಣ ಸೈಡಲ್ಲಿ ನೀವು ಒಂದು ಸ್ಟೈಲಿಶ್ ಪೆನ್ನಲ್ಲಿ ಬರಿತಾಯಿರೋ ರೈಟ್ ಸೈಡಲ್ಲಿ ನೋಡ್ತೀರ ನೀವು, ಆ ಥರ ಒಂದು ಕಾರ್ನರ್ ಥರ ಒಂದು ಸಿಂಬಲ್ನ ಕೊಡ್ತಾ ಇರ್ತಾರೆ. ಸೊ ನೀವು ಯಾವುದೇ ಥರ ಆ್ಯಪ್ನ ಓಪನ್ ಮಾಡಿ ಸಡನ್ನಾಗಿ ಓಪನ್ ಆಗುತ್ತೆ. ಸೊ ನೋಡ್ತಾ ಇದ್ರೆಲ್ಲ ಒಂದು ಡಿಟೆಕ್ಟ್ ಕೂಡ ಆಗುತ್ತೆ. ಎಲ್ಲೂ ಕೂಡ ನನಗೆ ಲ್ಯಾಗಿ ಅನಿಸಿಲ್ಲ. ಸೊ ಅದೊಂದು ಖುಷಿ ವಿಚಾರ. ಇದರಲ್ಲಿ ಇನ್ ಡಿಸ್ಪ್ಲೇಸ್ ಫಿಂಗರ್ ಪ್ರಿಂಟ್ನ ಒಂದು ಸೆನ್ಸಾರ್ ಕೂಡ ಇದೆ, ಅದು ಖುಷಿ ವಿಚಾರ. ಸೊ ಇದು ಬೇರೆಯವರು ಮೊಬೈಲಲ್ಲ, ಸೊ ಅದರಿಂದನೂ ಇನ್ ಡಿಸ್ಪ್ಲೇಸ್ ಫಿಂಗರ್ ಪ್ರಿಂಟ್ನ ಯೂಸ್ ಮಾಡ್ಯಾರ. ಏನೇ ಒಂದು ನೋಟ್ನ ಒಂದು ಟೈಪ್ ಮಾಡಬೇಕು ಅಂತಂದ್ರೂ ಕೂಡ ಆರಾಮ್ಸಾಗಿ ಇಲ್ಲಿ ನೋಟಲ್ಲಿ ಬರಿಬೋದು, ಟೈಪ್ ಕೂಡ ಮಾಡ್ಬೋದು. ಈ ಸ್ಟೈಲಿಶ್ ಪೆನ್ನು ಕೂಡ ಕೆಲವು ಸಲ ಯೂಸ್ ಕೂಡ ಆಗುತ್ತೆ, ಏನಾರು ನೋಟ್ ಬರಿಬೇಕಂತಂದರೆ. ಸೊ ಸ್ಮೂತಾಗೂ ಕೂಡ ಒಂದು ಸ್ಟೈಲ್ಸ್ ಪೆನ್ನು ಯೂಸ್ ಕೂಡ ಆಗುತ್ತೆ. ಸೊ ನೋಡ್ತಿರಲ್ಲ ನೀವು, ಯಾವುದೇ ಒಂದು ಆ್ಯಪ್ನ ಓಪನ್ ಮಾಡಲಿ, ಸೊ ಎಷ್ಟು ಬೇಗ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು IP68ನ ಒಂದು ವಾಟರ್ ರೆಸ್ಟ್ರಿಕ್ಷನ್ಸ್ ಕೂಡ ಹೊಂದಿದೆ. ಸೊ ಇದು ನೀರೊಳಗಡೆ ಕೂಡ ಯೂಸ್ ಮಾಡ್ಬೋದು, ನೀರೊಳಗಡೆ ಕೂಡ ಮೊಬೈಲ್ನ ಹಾಕ್ಬಿಟ್ಟು ಸೊ ಅದು ಟೆಸ್ಟ್ ಕೂಡ ಮಾಡಿ, ಸೊ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಸೊ ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಮೊಬೈಲ್ ಪ್ರೈಸ್ ಬಂದು 1,24,000 ರೂಪಾಯಿ. ಮತ್ತು ಒಂದು ಸಿಮ್ನ ಒಂದೇ ಒಂದು ಸಿಮ್ ಹಾಕೋಕ್ಕಾಗೋದು, ಸೊ ಜಾಸ್ತಿ ಸಿಮ್ ಹಾಕೋಕ್ಕಾಗಲ್ಲ. ಸೊ ನೋಡ್ತಾ ಇದ್ರಲ್ಲ ನೀವು, ಒಂದು ಕ್ವಾಲಿಟಿಯ ಸಿಮ್ ಸ್ಲಾಟ್ ಇದು. ಸಿಮ್ ಸ್ಲಾಟಲ್ಲಿ ಒಂದೇ ಸಿಮ್ ಸ್ಲಾಟ್ ಇರೋದು, ಅದೊಂದು ಬೇಜಾರಾಯಿತು. ಸೊ 2 ಸಿಮ್ ಸ್ಲಾಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಸೊ ಸದ್ಯಕ್ಕಿರೋದು ಒಂದೇ ಸಿಮ್ ಸ್ಲಾಟು. ಸೊ ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಮೊಬೈಲ್ ಪ್ರೈಸ್ ಒಂದು 1,24,000 ರೂಪಾಯಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಸೊ ಯಾರು ಪರ್ಚೇಸ್ ಕೂಡ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ವಿಡಿಯೋ ಬಗ್ಗೆ ಏನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡ್ತು ಅಂತಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಸೊ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಇದಿಷ್ಟು ಈ ವಿಡಿಯೋ. ಸೊ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಆದಷ್ಟು ಕಮೆಂಟ್ ಮಾಡಿ. S23 Ultra ಮೊಬೈಲ್ನ ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ. ಮೊಬೈಲ್ನ ಪರ್ಚೇಸ್ ಮಾಡಬೇಕಾ ಇಲ್ವಾ ಅಂತ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ದುಡ್ಡಿರೋರು ಆರಾಮ್ಸೆ ಕೂಡ ಪರ್ಚೇಸ್ ಮಾಡ್ಬೋದು. ಯಾಕೆಂದರೆ ಕಾಸು ಕೊಟ್ಟಂಗೆ ಕಡಲೆ ಅಂತ ಹೇಳ್ತಾರಲ್ಲ, ಸೊ ಅದು ಆ ಥರನೇ ಈ ಮೊಬೈಲು. 1,24,000 ರೂಪಾಯಿಗೆ ಮೊಬೈಲ್ನ ಪರ್ಚೇಸ್ ಮಾಡ್ಬೋದಿಲ್ವ ಅಂತ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ನೀವು ಒಂದು ಕಮೆಂಟ್ ಅಥವಾ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. S23 Ultra ಒಂದು ಪ್ರೀಮಿಯಂ ಸ್ಮಾರ್ಟ್ಫೋನ್ ನಮ್ಮ ಚಾನಲ್ ಮೊದಲನೇದಾಗಿ ಅನ್ಬಾಕ್ಸಿಂಗ್ ಮಾಡಿದ್ದು 1,24,000 ರೂಪಾಯಿಯ ಒಂದು ಮೊಬೈಲ್ ಇದು. ಸೊ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.